ಈಗ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇದೆ. ತಮಿಳುನಾಡು ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಶಾಸಕಾಂಗ ಪಕ್ಷದ ನೂತನ ನಾಯಕನಾಗಿ ವಿಜಯ್ರನ್ನ ಆಯ್ಕೆ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಟಿವಿಕೆ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಅವರು ಆಯ್ಕೆಯಾಗಿದ್ದಾರೆ. ಟಿವಿಕೆ ಪಕ್ಷದ ಕಚೇರಿಯಲ್ಲಿ ನಡೀತಾ ಇದ್ದಂತಹ ಸಭೆಯಲ್ಲಿ, ಚೆನ್ನೈನ ಪಣಯೂರಿನಲ್ಲಿನ ಪಕ್ಷದ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಈ ನಿರ್ಧಾರವನ್ನು ಮಾಡಲಾಗಿದೆ. ಪಣಯೂರಿನ ಪಕ್ಷದ ಕಚೇರಿಯಲ್ಲಿ ಏನು ಮೀಟಿಂಗ್ ನಡೀತು, ಅಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ವಿಜಯ್ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. 108 ಸ್ಥಾನಗಳಲ್ಲಿ ಟಿವಿಕೆ ಗೆದ್ದಿತ್ತು. 2 ಕ್ಷೇತ್ರಗಳಲ್ಲಿ ಅದರಲ್ಲಿ ಸ್ಪರ್ಧಿಸಿದ್ರು ವಿಜಯ್ ಅವರು. ಒಂದು ಪೆರಂಬೂರು, ಮತ್ತೊಂದು ತಿರುಚಿ ಪೂರ್ವ. ಇದೀಗ ಇರುವ ಮಾಹಿತಿಯ ಪ್ರಕಾರ ಅವರು ಪೆರಂಬೂರು ಕ್ಷೇತ್ರವನ್ನು ಉಳಿಸಿಕೊಂಡು ತಿರುಚಿ ಪೂರ್ವ ಕ್ಷೇತ್ರಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ ವಿಜಯ್ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಸದ್ಯ ಅವರನ್ನು ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿದೆ. ಇದೀಗ ತಿರುಚಿ ಪೂರ್ವ ಕ್ಷೇತ್ರಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟರೆ ಅಲ್ಲಿ ಮತ್ತೊಮ್ಮೆ ಬೈ ಎಲೆಕ್ಷನ್ ನಡೆಯೋದಕ್ಕಿದೆ. ಆ ಸಂದರ್ಭದಲ್ಲಿ ಟಿವಿಕೆ ಅಭ್ಯರ್ಥಿಯನ್ನು ಅಲ್ಲಿ ನಿಲ್ಲಿಸಿ ಮತ್ತೆ ಗೆಲ್ಲಿಸಿಕೊಳ್ಳುವ ಸವಾಲು ಕೂಡ ಅವರಿಗೆ ಇರುತ್ತೆ. 108 ಕ್ಷೇತ್ರಗಳಲ್ಲಿ ಸದ್ಯ ಜಯಬೇರಿಯನ್ನು ಬಾರಿಸಿರುವಂತಹ ಟಿವಿಕೆ ಪಕ್ಷ, ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ಸದ್ಯ ಸರ್ಕಾರ ರಚನೆಯ ಕಸರತ್ತಿನಲ್ಲಿ ತೊಡಗಿಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆ ಸುಮಾರು 11 ಗಂಟೆ ಸುಮಾರಿಗೆ ಪಕ್ಷದ ಕಚೇರಿಗೆ ಟಿವಿಕೆಯ ಎಲ್ಲ ಶಾಸಕರು, ಸದಸ್ಯರುಗಳು ಆಗಮಿಸಿದರು. ನೂತನ ಶಾಸಕರೆಲ್ಲರೂ ಬೆಳಗಿನಿಂದ ನಡೆದಂತಹ ಸಭೆಯಲ್ಲಿ ಇದೀಗ ಬಂದಿರುವ ಮಾಹಿತಿಯ ಪ್ರಕಾರ ಟಿವಿಕೆಯ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ನಟ ದಳಪತಿ ವಿಜಯ್ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂಥೇಳಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಇದಾದ ನಂತರ ಸರ್ಕಾರ ರಚನೆಯ ಕಸರತ್ತಿಗೆ ಮತ್ತಷ್ಟು ವೇಗ ಸಿಗಲಿದೆ. ಈಗಾಗಲೇ ವಿಜಯ್ ಅವರು ನಾವು ಸರ್ಕಾರವನ್ನು ರಚನೆ ಮಾಡ್ತೇವೆ ಅಂಥೇಳಿ ಒಂದು ಪತ್ರವನ್ನು ರಾಜ್ಯಪಾಲರಿಗೆ ಬರೆದಿದ್ದಾರೆ. ಅದಾದ ನಂತರ ಅವರು ಸಮಯಾವಕಾಶವನ್ನು ಕೊಟ್ಟ ಮೇಲೆ ಹೋಗಿ ಅವರನ್ನು ಭೇಟಿಯಾಗಿ ಸರ್ಕಾರ ರಚನೆಗೆ ಅಧಿಕೃತವಾಗಿ ಮನವಿಯನ್ನು ಕೊಡ್ತಾರೆ. ಹಾಗೆ ಬಹುಮತವನ್ನು ಸಾಬೀತುಪಡಿಸೋದಕ್ಕೆ 2 ವಾರಗಳ ಕಾಲಾವಕಾಶವನ್ನು ಕೂಡ ಕೋರಿದ್ದಾರೆ ವಿಜಯ್ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.